ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕುಂಕುಮ ನೋಡಿ ಹೆಂಗಾಕೋರೆ. ನಮ್ಮ ಹಾಕಿರೋದು ಕುಂಕುಮ ದೇವ್ರದ್ದು. ಅಳ್ಸೋದಕ್ಕಂತೂ ಇಷ್ಟ ಇಲ್ಲ, ಸೊ ಅದಕ್ಕೋಸ್ಕರ ಹಂಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತಂದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂತಂದರೆ ನಾನು, ನಮ್ಮಣ್ಣ ರೂಪ, ನಮ್ಮಣ್ಣ ಅಂತಂದರೆ ಇಬ್ಬರಣ್ಣ ಅಲ್ಲ, ಅದಕ್ಕೆ ಅದು ಬಿಟ್ಟರೆ ಸೋಮಣ್ಣ ಅವ್ರ ಫ್ಯಾಮಿಲಿ. ಸೊ ಇದೊಂದು ವ್ಲಾಗ್ ಬಂದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಅದ್ರ ಜೊತೆಗೆ ದೇವಸ್ಥಾನನೂ ತೋರಿಸ್ತೀವಿ. ಒಂಥರ ಫ್ಯಾಮಿಲಿ ಟ್ರಿಪ್. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಇವಾಗ ಸಮಯ 7:30. ಈಗ ನಾವು ಬಸ್ ಹತ್ತೋದಕ್ಕೆ ಹೊರಟಿದ್ದೀವಿ. ಬಸ್ ಎಲ್ಲಿ ಮಾಡಿರೋದು ಅಂತ ಅಂದರೆ ಬಸ್ ಸ್ಟ್ಯಾಂಡ್. ಎಲ್ಲರೂ ನಗ್ತಾರೆ ಗೈಸ್. ಅಂದರೆ ನಾವು ಮಾಡಿರೋದಲ್ಲ, ಮಾಮೂಲಿ ಬಸ್ ಹತ್ಕೊ ಹೋಯ್ತಾ ಇದ್ದೀವಿ. ಬುಕ್ ಮಾಡ್ಬಿಟ್ಟು ಸೀಟ್ ಬುಕ್ ಮಾಡಿಬಿಟ್ಟು ಇಷ್ಟು ಜನ ಹೋಯ್ತಾ ಇದ್ದೀವಿ. ನೋಡಿ ಎಲ್ಲ ಹಿಂಗವ್ರೆ. 2:15 ಇರೋದು ಬಸ್ಸು. ನಮ್ಮಮ್ಮ ಬೇಗ ಹೋಗೋದ ಅಂತ. ಮಳೆ ಬೇರೆ ಬರ್ತೈತೆ, ಅದಕ್ಕೆ ಥಿಂಕ್ ಮಾಡ್ತಾ ಇರೋದು. ಅಷ್ಟೊತ್ತಿಂದ ಅದೇ ಜಗಳ ನಡೀತೈತೆ. ನೋಡ್ರಪ್ಪ, ನಮ್ಮ ಮನೇಲಿ ಒಂದು ಏಲಿಯನ್ ಬಂದ್ಬಿಟ್ಟೈತೆ. ಸೇಮ್ ದೆವ್ವ ಥರನೇ ಕಾಣಿಸ್ತಾ ಇದ್ದೀನಿ. ಇದರ್ಧ ಕವರ್ದೇ ಸೌಂಡು ಕರ 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 ಅಂತ ಇದ್ದೀನಿ. ಇನ್ನು ಕೈ ಎತ್ತಿದ್ರೆ ಸಾಕು ಕವರ್ ಸೌಂಡ್ ಬರುತ್ತೆ. ಇನ್ನು ಕೈ ಎತ್ತಿದ್ರೆ ಸಾಕು ಕವರ್ ಸೌಂಡ್ ಬರುತ್ತೆ. ಇವ್ರಿಗೇನು ಬಾಯೇ ಮುಚ್ಚಲ್ಲ. ಗೊಗ್ಗಾಯ ಥರ ಹೋಯ್ತವ್ರೆ. ಮುಂದೆ ಹೋಯ್ತಿರೋರು ಆ 3 ಜನನೂ ನಮ್ಮವ್ರೆ. ಇಲ್ಲಿ ಈ ಗಾಡೀಲಿ ಕೂತಿರೋ 3 ಜನನೂ ನಾವೇ. ಯಾಕೋ ಲೈಟ್ ಹಾಕ್ಬಿಟ್ಟವ್ರೆ. ನಮ್ಮನ್ನ ಬೀಳ್ಕೊಡೋಗೆ ಸಮಾರಂಭ ಮಾಡ್ತವ್ರೆ. ಲೈಟೆಲ್ಲ ಹಾಕ್ಬಿಟ್ಟು ಎಲ್ಲರೂ ಶನಿವಾತ್ಮ ದೇವಸ್ಥಾನಕ್ಕೆ ಹೋಯ್ತವ್ರೆ. ನಾನು ಬ್ಯಾಗ್ ನೋಡ್ಕೊಂಡು ನಿಂತಿದ್ದೀನಿ. ದೇವಸ್ಥಾನಕ್ಕೆ ಹೋಗೋದೆ ನೋಡಿ. ದೇವಸ್ಥಾನದಲ್ಲಿ ಹಾಲ್ಕೋವ ಮತ್ತು ಬೂಂದಿ ಕೊಟ್ಟವ್ರೆ. ಹಾಲ್ಕೋವ ನಾವು 8 ಆಣಿ 1 ರೂಪಾಯಿಗೆ ತೊಗೊಂಡು ತಿಂತಾಯಿದ್ವಿ ಚಿಕ್ಕವರಿದ್ದಾಗ. 8 ಗಂಟೆ ಆಗಿದೆ. ನಾವಿಲ್ಲೇ ಇಡ್ಲಿ ತಿನ್ಕೊಂಡು ಹೋಯ್ತಾ ಇದ್ದೀವಿ. ತಟ್ಟೆ ಇಡ್ಲಿ, ನನಗೂ ಒಂದು ತಟ್ಟೆ ಇಡ್ಲಿ ಹೇಳಿದ್ದೀನಿ. ಟಿಕೆಟ್ ನೋಡಿ ಹೀಗಿದೆ. ನಾವೇ ಫಸ್ಟ್ ಹತ್ತುತ್ತಾ ಇದ್ದೀವಿ ಬಸ್ಗೆ. ನಮ್ಗಿಂತ ಮುಂಚೆ ಇವ್ರು ಹತ್ಬಿಟ್ಟವ್ರೆ. ಒಬ್ಬೊಬ್ರು ಒಂದು ಕಡೆ ಬುಕ್ ಮಾಡ್ಬಿಟ್ಟವ್ರೆ. ಇರಬೇಕಿತ್ತು, ಒಟ್ಟಿಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೊರಟಿದೆ ಬಸ್. ಅಂಕಲ್ ನೋಡಿ ಕಿಟಕಿ ಸೀಟ್ ಹತ್ರ ಕೂತ್ಕೊಂಡು ಎಂಜಾಯ್ ಮಾಡ್ತವ್ರೆ. ನಾನು ಕೂತ್ಕೋಬೇಕಿತ್ತು. 400 ರೂಪಾಯಿ ಶಿಫ್ಟ್ ಆಗ್ಬಿಟ್ಟಿದ್ದೀವಿ. 400 ರೂಪಾಯಿ ಇವಾಗ. ಯಪ್ಪ ಹೆಂಗೆ ಕಾಣಿಸ್ತಾ ಇದ್ದೀನಿ. ಯಾರು ನೋಡ್ಕೊಂಡು ಎದ್ರುಕೋಬೇಡಿ. ಇಲ್ಲಿ ನಿಲ್ಸವ್ರೆ ಇಲ್ಲಿ ಟೀ ಕಾಫಿ ಕುಡಿಯೋಕ್ಕೆ. ಫುಲ್ಲು ಗಾರ್ ಸೆಕ್ಷನು. ರೌಂಡ್ ಹೊಡಿತೈತೆ. ಹಿಂಗೆ 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 ಹಿಂಗೆ. ನಾನು ಬರ್ತಾನೆ ಇರಲಿಲ್ಲ. ಹಂಗೆ ಅನ್ನಂಗಿದ್ದಿದೆ. ನಾನು ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲೋ ಇರೋದು ಅಂದ್ಕೊಬಿಟ್ಟಿದ್ದೆ. ಕೊಡಗು ಸೈಡ್ ಅಂತ ಗೊತ್ತೇ ಇರಲಿಲ್ಲ. ಇವಾಗ ಟೈರ್ ಬೇರೆ ಸ್ಮೆಲ್ ಬರ್ತಿತ್ತು. ಯಪ್ಪ ಸೀರಿಯಸ್ಲಿ ಎಷ್ಟು ಕಷ್ಟ ಆಗೋಯ್ತು ಗೊತ್ತಾ. ಊರಾಗ ಮತ್ತೆ ಹೋಗ್ಬೇಕಾ, ಮತ್ತೆ ಬಸ್ ಹತ್ಬೇಕಾ ಅಂತ ಅನಿಸ್ತೈತೆ. ನಾವು ಇವಾಗ ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದು ಇಳಿದಿದ್ದೀವಿ. ಸೀರಿಯಸ್ಲಿ ನೆಕ್ಸ್ಟು ನಾನು ಇನ್ಯಾವ ಟ್ರಿಪ್ಗೂ ಬರಲ್ಲ ಅಷ್ಟೇ. ಯಪ್ಪ ಈ ಥರ ಘಾಟ್ ಸೆಕ್ಷನ್ ಥರ ಇರ್ತಿದ್ದಲ್ಲ, ಅದು ಹಿಂಗೆ 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 ಹೋಗೋ ಥರ. ಈ ಮಂಗ್ಳೂರು ಸೈಡ್ ಅಂತೂ ಬರೋದೇ ಇಲ್ಲ. ಸಾಕಾಗೋಯ್ತು. ಅದೊಂದು ಸಲ ಮಂಗ್ಳೂರು ಟ್ರಿಪ್ ಹೋಗ್ಬಿಟ್ಟು ಇವಾಗ ಒಂದು ಸಲ ಬಂದ್ಬಿಟ್ಟು ಸಾಕಾಗೋಯ್ತು. ಸೀರಿಯಸ್ ಬರೋದೇನು ಸಮಸ್ಯೆ ಅಲ್ಲ. ಟ್ರಾವೆಲಿಂಗ್ ಒಂಥರ ಅಡ್ಜಸ್ಟ್ ಆಗಲ್ಲ. ಫುಲ್ಲು ವಾಮಿಟಿಂಗ್ ಆಗಿಬಿಡುತ್ತೆ, ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ, ವಾಂತಿ ಭೇದಿ ಆಗಿಬಿಡ್ತದೆ ಗೈಸ್. ನೆಕ್ಸ್ಟ್ ಇನ್ನೊಂದು ವರ್ಷ ಯಾವ ಟ್ರಿಪ್ಪು ಮಾಡಬಾರ್ದು ಅಂದ್ಕೊಬಿಟ್ಟಿದ್ದೀನಿ. ನಾನು ಯಾವ್ಯಾವ ಟ್ರಿಪ್ ಹೋಗ್ತೀನಿ ಅವಾಗೆಲ್ಲ ಏನಾದರೂ ಒಂದು ಹಗ್ಗೆ ಆಯ್ತದೆ ಹೆಲ್ತ್ ಇಶ್ಯೂಸು. ಗೋವಾಗೆ ಹೋಗ್ಬೇಕಂತೆ ನಮ್ಮಮ್ಮ. ಗೋವಾಗೆ ನೋಡಿ ನೈಟ್ ಹೊತ್ತು ದೇವಸ್ಥಾನ ಹೀಗಿದೆ. ಬೋರ್ಡ್ ಕಾಣಿಸ್ತಿದ್ಯಾ ನೋಡಿ ಗೈಸ್. ಹೆಂಗೆ ಮಲಗೋರೆ ನೋಡಿ ಜನಗಳು. ನಾವೆಲ್ಲ ಇಲ್ಲಿ ಮಲಿಕಂತ ಇದ್ದೀವಿ ನೋಡಿ. ಎಷ್ಟು ಜನ ದರ್ಶನಕ್ಕೆ ಬಂದ್ಬಿಟ್ಟು ಅವರೇ ಮಲಗಿದ್ವಿ, ಎದ್ದು ಬಂದ್ಬಿಟ್ವಿ ನೋಡಿ. ಇಮ್ಮ ಹೆಂಗೈತೆ ಇಬ್ನಿ. ಇವಾಗ ನಾವು ಆಟೋ ಹತ್ಕೊಂಡು ಹೋಗ್ತಾ ಇದ್ದೀವಿ ಹೊಳೆ ಹತ್ರ. ಮಳೆ ನೋಡಿ ಹೆಂಗೆ ಬರ್ತೈತೆ. ಹೊಳೆ ನೋಡಿ. ಈ ಮಳೆಯಲ್ಲಿ ಏನು ಸ್ನಾನ ಮಾಡೋದಪ್ಪ.
ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲರೂ ರೆಡಿ ಆಗಿದ್ದೀವಿ, ಹೊರಡಬೇಕು. ಇನ್ನು ಇಬ್ಬರಿಗೆ ವೇಟಿಂಗ್. ಮತ್ತೆ ಬಾತ್ರೂಮ್ ಹುಡ್ಕೋಕ್ ಹೋಗ್ಬೇಡ. ಇಲ್ಲ ಹಂಗಾರೆ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟೆ ತಿನ್ನೋದನ್ನ ಅಷ್ಟೇನೋ ಬೆಟರ್ ಚಾಯ್ಸ್. ಅಲ್ಲಿ ಹಿಂದೆ ಲಗೇಜ್ಗಳು ಇಡೋದು, ಉಚಿತ ಲಗೇಜ್ ಕೊಠಡಿ. ಎಷ್ಟು ಡಿಸೆಂಟಾಗಿ ಮಾಡ್ತವ್ರೆ ಗೊತ್ತಾ. ಸ್ಲಿಪ್ಪರ್ ಹಾಕೊಂಡು ಯಾರು ಒಳಗಡೆ ಹೋಗಂಗಿಲ್ಲ. ಆಮೇಲೆ ಒಬ್ಬರೇ ಹೋಗ್ಬೇಕು ಲಗೇಜ್ ಇಡೋದಕ್ಕೆ. ನೋಡಿ ಮಾರ್ನಿಂಗ್ ವೈಬ್ ಹೇಗಿದೆ. ನಾವೆಲ್ಲರೂ ನಿಂತ್ಕೊತೀವಿ. ದೊಡ್ಡವನಾದ್ಮೇಲೆ ವ್ಲಾಗ್ ನೋಡು. ನೀನು ಬಂದಿರ್ತೀಯ ಇದ್ರಲ್ಲಿ 10 ವರ್ಷ ಬಿಟ್ಕೊಂಡು. ನನ್ಬಿಡು. ಓಕೆ 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 ಅಂತವನೇ ಓಕೆ ಓಕೆ ಅಂತ ಹಿಂಗನು ಓಕೆ ಓಕೆ ಅಂದ್ಬಿಟ್ಟ. ಇವಾಗ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ರೂಪ ಆಗಲೇ ಪ್ರಸಾದ ಬಗ್ಗೆ ಯೋಚನೆ ಮಾಡ್ತಾವಳೆ. ನೋಡಿ ದರ್ಶನಕ್ಕೆ ಬಂದಿದ್ದೀವಿ. ಜಾಸ್ತಿ ವಿಡಿಯೋಸ್ ಮಾಡಲ್ಲ, ಫೋನ್ ಅಲೋ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ಸ್ ವೈ. ಹುಡುಗರು ದರ್ಶನಕ್ಕೆ ಹೋಗೋಕ್ಕೂ ಮುಂಚೆ ಶರ್ಟ್ ತೆಗಿಬೇಕು ಗಾಯ್ಸ್. ಇವನು ಯಾಕೆ ತೆಗ್ದವನೇ ಶರ್ಟು ಅಂತ ನಂಗೆ ಅರ್ಥ ಆಯ್ತಿಲ್ಲ. ನೀ ಹುಡುಗನಾ? ಶಾಕಲ್ಲಿ ನೋಡ್ತಾವನೆ ನೀನು ಹುಡುಗನ ಅಂದರೆ. ಇವಾಗ ಹೇಳ್ತಾವನೆ ಹುಡುಗ ನಾನು ಅಂತ. ಫ್ಯಾನ್ ನೋಡಿ ಗಾಯ್ಸ್ ಎಷ್ಟು ದೊಡ್ಡದಾಗೈತೆ, ಗಾಳಿನೂ ಹಂಗೆ ಬಿಸ್ತೈತೆ. ನಾವೀಗ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಇಲ್ಲಿ ಇನ್ನೊಂದು ಆದಿಸುಬ್ರಹ್ಮಣ್ಯ ದೇವಸ್ಥಾನ ಐತೆ ಅಂತ ಅಲ್ಲಿಗೆ ಹೋಗ್ಬೇಕಂದ್ರೆ, ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಸೈಡೆಲ್ಲ ವೀಡಿಯೋ ಮಾಡು ಅಂತ ಅಂದರು, ಅದಕ್ಕೆ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಹಿಂಗೈತೆ ಅಂತ ಮಾಡು ವೀಡಿಯೋ ಅಂತ ಅಂತವ್ರೆ. ನಾನು ರೂಪ ಸೀರೆ ಹಾಕೊಳ್ಳೋದ ಅಂತ ಐಡಿಯಾ ಮಾಡಿದ್ವಿ. ಈ ಮಳೇಲಿ ಹಾಕೋಬಿಟ್ಟಿದ್ದಿದ್ರೆ ಅಷ್ಟೇ ನಮ್ಮ ಕತೆ. ನೋಡಿ ಇಲ್ಲಿ ಸೇತುವೆ ಥರ ಐತೆ ನೋಡಿ. ಅಲ್ಲೆಲ್ಲ ಕಲ್ಲು ಕಟ್ಟೋರು ಎಷ್ಟೊಂದು ಜನ. ಅಂದ್ಕೊಂಡಿದ್ದಾಗಲಿ ಅಥವಾ ಮನೆ ಕಟ್ಟಬೇಕು ಆ ಥರ ಎಲ್ಲ ಇದ್ರೆ ಹಿಂಗೆ ಕಟ್ತಾರೆ. ಚೆನ್ನಾಗೈತೆ ಈ ಸೈಡ್ ಆ್ಯಕ್ಚುಲಿ. ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಬಿಟ್ಟವಿ. ಅಷ್ಟೊತ್ತಿಂದ ಓಡಾಡಿ ನಡೆದಾಡಿ ನಿಂತು ಇವಾಗ ಕೂತಿದ್ದೀವಿ. ಸ್ವಲ್ಪ ಸಮಾಧಾನ ಆಯ್ತೈತೆ ಕೂತಿರೋದಕ್ಕೆ. ಈಗ ನಾವಿಲ್ಲಿ ಉದ್ಯಾನವನಕ್ಕೆ ಬಂದಿದ್ದೀವಿ. ಪಾರ್ಕ್ ನೀರಿಲ್ಲ ಇಲ್ಲಿ, ಆದರೆ ಅಷ್ಟೇ. ಏನಿಲ್ಲ ಇಲ್ಲಿ ಇಷ್ಟೇ. ಫೋಟೋ ಶೂಟಿನ ಸಮಯ, ಫೋಟೋ ತೆಗೆದುಕೊಳ್ಳುವಂತಹ ಸಮಯ. ಕ್ಯಾಂಪಸ್ ಕಾಣಿಸ್ತಾರೆ. ಫೈನಲಿ ಭೋಜನ ಶಾಲೆಗೆ ದಾರಿ. ಭೋಜನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಯಾವ ರೇಂಜ್ ಮಳೆ ಬರ್ತೈತೆ ಅಂತ. ನಾವಿಲ್ಲಿ ಊಟಕ್ಕೆ ಅಂತ ಬಂದು ಲಾಸ್ಟ್ ಆಗಿದ್ದಕ್ಕೆ ಸರಿ ಹೋಯ್ತು. ಮಳೆನೇ ನಿಂತಿದ್ದಲ್ಲ. ಫೈನಲಿ ಊಟಕ್ಕೆ ಬಂದ್ವಿ. ಇಷ್ಟೋ ತನಕ ನಿಂತಿದ್ದು ಗೊತ್ತಾ. ಇದು ಚಟ್ನಿ ಚೆನ್ನಾಗಿರುತ್ತೆ ಗೊತ್ತಾ. ತಿರುಪತಿಲಿ ಸೇಮ್ ಇದ್ದೇ ಥರ ಚಟ್ನಿ ಕೊಡ್ತಾರೆ ಅಂತಾರೆ. ಇವರೆಲ್ಲ ಧರ್ಮಸ್ಥಳಕ್ಕೆ ಹೋಗೋಣ ಅಂತಾರೆ. ಮತ್ತೆ ಎಷ್ಟೊಂದು ಜನ ಕೆಲ್ಸಕ್ಕೆ ಹೋಗೋರವ್ರೆ. ಅದಕ್ಕೆ ಎಲ್ಲರೂ ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ ಬಸ್ ಹತ್ಕೊಂಡು ಮೈಸೂರಿಗೆ ಹೋಗೋಣ ಅಂತ. ಇವ್ರ ಜೊತೆ ಟ್ರಿಪ್ ಆಗಲ್ಲ ಗೈಸ್, ಇವ್ರ ಜೊತೆ ಟ್ರಿಪ್ ಆಗೋದೇ ಇಲ್ಲ. ಇಲ್ಲಿ ಬೆಳಗ್ಗೆ ಎಲ್ಲ ಮಳೆ, ಇವಾಗೆಲ್ಲ ಬಿಸಿಲು. ನಮ್ಗೆ ಅದೇನು ಬಂದೈತೆ ಗೊತ್ತಿಲ್ಲ. ನೆರಳಿದ್ರು ಬಿಸಿಲಲ್ಲಿ ಬಂದು ಕೂತಿದ್ದೀವಿ. ಇವ್ರ ಜೊತೆ ಟ್ರಿಪ್ಪಿಗೆ ಬಂದ್ಬಿಟ್ಟು ಮೈಂಡ್ ಬ್ಲ್ಯಾಂಕ್ ಆಗ್ಬಿಟ್ಟೈತೆ. ನನಗೆ ಮೊದಲೇ ಸಖತ್ ನಿದ್ದೆ ಗೊತ್ತಾಯಿತು. ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟೆ ಅಲ್ವಾ. ಇವಾಗಂತೂ ಇದ್ದಿದ್ದು ನಿದ್ದೆ ಬರ್ತೈತೆ. ಏನು ಓದುತ್ತಾ ಇರೋದು ನೀನು? ಏನು ಓದುತ್ತಾ ಇರೋದು ನೀನು? ಏನೂ ಇಲ್ಲ. ಏನೂ ಇಲ್ಲ. ಎಷ್ಟನೇ ಕ್ಲಾಸ್ ನೀನು? UKG ನಾ? ನಮ್ಮ ಅಣ್ಣ ಪಾಟ್ಲೆ ಗಾಯ್ಸು. ಬಸ್ಸಲ್ಲಿ ಹತ್ಬಿಟ್ಟು ಸೀಟ್ ಹಿಡ್ದಿದ್ದೀನಿ ಬಾ ಅಂತಾನೆ. ನೋಡಿದ್ರೆ ಬಸ್ಸೆಲ್ಲ ರಿಸರ್ವೇಷನು. ಸೊ ಅದಕ್ಕೆ ಇವಾಗ ಟ್ರೈನಲ್ಲಿ ಹೋಗೋದೇ ಬೆಟರ್ ಅಂತ. ಟ್ರೈನಲ್ಲಿ ಹೋದರೆ ಕೆಳಗಡೆ ಆದರೂ ಕುತ್ಕೊಂಡು ಹೋಗ್ಬೋದು. ಅಟ್ಲೀಸ್ಟ್ ಇಲ್ಲಿ 5 hours ನಿಂತ್ಕೊಂಡು ಹೋಗ್ಬೇಕಾಗುತ್ತೆ. 2 ಗಂಟೆಗೆ ಬಸ್ ಐತೆ. ಮಾಡಬೇಕು ಬುಕ್ ಮಾಡೋದಕ್ಕೆ. ಕರೆಂಟ್ ಇಲ್ಲ ನೋಡಿ. ನಮ್ಮ ಟೈಮ್ ಹೆಂಗಿದೆ, ಕರೆಂಟ್ ಇಲ್ಲ ಬುಕ್ ಮಾಡೋಕ್ಕೆ. ಫೈನಲಿ ನಮಗೆ ಈಗ ಬಸ್ಸು ಸಿಕ್ಕಿದೆ, ಸೀಟ್ ಸಿಕ್ಕಿದೆ. ಹೊರಟಿದ್ದೀವಿ. ಒಂಥರ ಅದೃಷ್ಟ ಅಂತಲೇ ಅನ್ಬೋದು. ಇದು ಒಂಥರ ಟ್ರಿಪ್ ಮಾಡಿರೋ. ನಿನ್ನೆ ಬುಕ್ ಮಾಡಿದ್ವಿ, ಅಲ್ಲೆಲ್ಲೋ ಸೀಟ್ ಸಿಕ್ಕಿತ್ತು. ಇವತ್ತು ಬುಕ್ಕೇ ಮಾಡಿಲ್ಲ, ಜೊತೆಲೆಲ್ಲ ಸಿಕ್ಕೈತೆ. ಆದರೂ ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡಿದಂಗೆ ವಿಂಡೋ ಸೀಟು ಸಿಕ್ಕೈತೆ. ಅದೇ ವಿಧಿ ಅನ್ನೋದು.
ಸೊ ಇವಾಗ ಎಲ್ಲರೂ ಮೈಸೂರಿಗೆ ಹೊರಟಿದ್ದೀವಿ. ದರ್ಶನ ಚೆನ್ನಾಗಾಯಿತು, ಊಟ ಅಂತೂ ಮಸ್ತಾಗಿತ್ತು, ಸೂಪರ್ ಆಗಿತ್ತು. ಆಲ್ವೇಸ್ ಪ್ರಸಾದ ಚಟ್ನಿ, ಸೀರಿಯಸ್ ಚಟ್ನಿ ಚೆನ್ನಾಗಿತ್ತಲ್ಲ. ವಿಂಡೋ ಸೀಟು ತುಂಬ ಆಸೆಯಿಂದ ಕುತ್ಕೊಂಡ್ವಿ, ಗಾಳಿ ಬರುತ್ತೆ ಅಂತ. ನೋಡಿದ್ರೆ ಮಳೆ ಬರ್ತೈತೆ, ಅದಕ್ಕೆ ಎಲ್ಲನೂ ಸಿಗಲ್ಲ ಅನ್ನೋದು. ಬಂದಿದ್ದೀವಿ ಮೈಸೂರಿಗೆ. ಇವಾಗ ಸಮಯ 7:10. ನಾವಲ್ಲಿ 1 ಗಂಟೆಗೆ ಹತ್ತಿದ್ದು ಬಸ್ಸು. ಇವಾಗ ಮೈಸೂರಿಗೆ ಬಂದು ಇಳಿದಿದ್ದೀವಿ ಫೈನಲಿ. ನಮ್ಮೂರು ನಾನು ಹೋಗ್ಬಿಟ್ಟು ಒಂಥರ ಸಮಾಧಾನ ಆಯಿತು. ನಮ್ಮಣ್ಣ ಗಾಡಿ ತಗೊಬರೋಕೆ ಹೋಗೋರೆ, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರಿಪ್ ಹೇಗಿತ್ತಂದರೆ ಓಕೆ ಆಗಿತ್ತು, ಇಟ್ಸ್ ಗುಡ್. ಬಟ್ ನನಗೊಂದು ಸ್ವಲ್ಪ ಹೊಟ್ಟೆನೂ ಬಂದ್ಬಿಟ್ಟಿತ್ತು, ಅದು ಬ್ಯಾಡ್. ಯಾ ಓಕೆ ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಬಾಯ್.